ಸ್ನೇಹಿತರೆ, ನಿಮ್ ವೆಹಿಕಲ್ ನಲ್ಲಿ ಟ್ಯೂಬ್ ಟೈರ್ ಇದೆಯಾ, ಟ್ಯೂಬ್ಲೆಸ್ ಟೈರ್ ಇದೆಯಾ? ಒಂದು ಸಣ್ಣ ಪಂಚರ್ ಕೂಡ ನಿಮ್ ಜೀವಕ್ಕೆ ಅಪಾಯ ತರಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾದೇಶ್. ನನ್ನ ಯೂಟ್ಯೂಬ್ ಚಾನಲ್ ಸೇಫ್ಟಿ ಫಸ್ಟ್ ವಿತ್ ಮಾದೇಶ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಟೈರ್ಸ್. ಎಲ್ಲಾ ವೆಹಿಕಲ್ಸ್ ಗಳಿಗೂ ಬೇಕಾಗಿರುವ ಮತ್ತೊಂದು ಸೇಫ್ಟಿ ಮತ್ತು ಇಂಪಾರ್ಟೆಂಟ್ ಪಾರ್ಟ್. ಟೈರ್ಸ್ ನಲ್ಲಿ ಟೂ ಟೈಪ್ಸ್. ಮೊದಲನೇದು ಟ್ಯೂಬ್ ಟೈಪ್, ಎರಡನೇದು ಟ್ಯೂಬ್ಲೆಸ್ ಟೈಪ್. ಟ್ಯೂಬ್ ಟೈರ್ ಅಲ್ಲಿ ಅಂದ್ರೆ ಒಳಗಡೆ ಒಂದು ರಬ್ಬರ್ ಟ್ಯೂಬ್ ಇರುತ್ತೆ ಮತ್ತು ಅದರಲ್ಲಿ ಗಾಳಿ ತುಂಬಿರುತ್ತೆ. ಇದೇನಾದ್ರೂ ಪಂಚರ್ ಆದ್ರೆ ಇಮಿಡಿಯೇಟ್ ಇದರಿಂದ ಗಾಳಿ ಆಚೆ ಬರುತ್ತೆ ಮತ್ತು ವೆಹಿಕಲ್ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗುವ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸ್ನೇಹಿತರೆ, ಎರಡನೇದು ಟ್ಯೂಬ್ಲೆಸ್ ಟೈರ್. ಟ್ಯೂಬ್ಲೆಸ್ ಟೈರ್ ಅಂದ್ರೆ ಟೈರ್ ಒಳಗಡೆ ಟ್ಯೂಬ್ ಇರೋದಿಲ್ಲ ಮತ್ತೆ ಗಾಳಿ ಟೈರ್ ಮತ್ತು ವೀಲ್ ರಿಮ್ ನ ಮಧ್ಯದಲ್ಲಿ ಸೀಲ್ ಆಗಿರುತ್ತೆ. ಇದರಲ್ಲಿ ಪಂಚರ್ ಆದ್ರೂ ಕೂಡ ಗಾಳಿ ನಿಧಾನವಾಗಿ ಹೊರಹೋಗುತ್ತೆ. ಇದೇ ಕಾರಣದಿಂದ ವೆಹಿಕಲ್ ಕಂಟ್ರೋಲ್ ನಲ್ಲಿ ಇರುತ್ತೆ. ನಮಸ್ಕಾರ ಸ್ನೇಹಿತರ, ಟ್ಯೂಬ್ಲೆಸ್ ಟೈರ್ ಬೆಸ್ಟಾ, ಟ್ಯೂಬ್ ಟೈರ್ ಬೆಸ್ಟಾ? ಯಾವುದು ನಮಗೆ ಸೇಫ್ಟಿ? ಟ್ಯೂಬ್ ಟೈರ್. ಸೊ ಪಂಚರ್ ಆದ್ರೆ ಇಮಿಡಿಯೇಟ್ ಆಗಿ ಏರ್ ಔಟ್ ಆಗುತ್ತೆ. ಇದು ಟ್ಯೂಬ್ಲೆಸ್ ಟೈರ್. ಸೊ ಇದಕ್ಕೂ ಪಂಚರ್ ಮಾಡ್ತಾ ಇದ್ದೀನಿ ನಾನು, ನೋಡಿ. ಸೊ ಪಂಚರ್ ಮಾಡಿದ್ದೀನಿ, ಪಿನ್ ತೆಗ್ದಿದ್ದೀನಿ, ನಿಧಾನವಾಗಿ ಏರು ಔಟ್ ಆಗ್ತಾ ಇದೆ. ಟ್ಯೂಬ್ ಟೈರ್ಗೂ ಟ್ಯೂಬ್ಲೆಸ್ಗೂ ಟೈರ್ಗೂ ಇರೋ ಡಿಫ್ರೆನ್ಸ್ ಏನು ಅಂತಂದ್ರೆ, ಟ್ಯೂಬ್ಲೆಸ್ ಟೈರ್ ನಲ್ಲಿ ಏರು ನಿಧಾನಕ್ಕೆ ಹೋಗೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಬಟ್ ಆದ್ರೆ ಟ್ಯೂಬ್ ಟೈರ್ ನಲ್ಲಿ ಏರು ಇಮಿಡಿಯೇಟ್ ಆಗಿ ಹೋಗೋದ್ರಿಂದ ವೆಹಿಕಲ್ ಇಂಬ್ಯಾಲೆನ್ಸ್ ಆಗಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇವೆರಡರ ಮಧ್ಯೆ ಸೇಫ್ಟಿ ವಿಚಾರ ಅಂತ ಬಂದ್ರೆ, ಟ್ಯೂಬ್ ಟೈರ್ ಪಂಚರ್ ಆದ್ರೆ ಇಮಿಡಿಯೇಟ್ ಆಗಿ ಗಾಳಿ ಆಚೆ ಹೋಗುತ್ತೆ. ಇದರಿಂದ ಹೈ ಸ್ಪೀಡ್ ನಲ್ಲಿ ವೆಹಿಕಲ್ ಇಂಬ್ಯಾಲೆನ್ಸ್ ಆಗುವ ಜೊತೆಗೆ ಅಪಘಾತ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಟ್ಯೂಬ್ಲೆಸ್ ಟೈರ್ ಪಂಚರ್ ಆದ್ರೆ ಗಾಳಿ ನಿಧಾನವಾಗಿ ಹೋಗುತ್ತೆ ಮತ್ತು ವೆಹಿಕಲ್ ಕಂಟ್ರೋಲ್ ನಲ್ಲಿ ಇರುತ್ತೆ. ಸ್ನೇಹಿತರೆ, ಇನ್ನು ಕಾಸ್ಟ್ ವೈಸ್ ಡಿಫರೆನ್ಸ್ ನೋಡೋದಾದ್ರೆ ಟ್ಯೂಬ್ ಟೈರ್ ಕಾಸ್ಟ್ ಕಡಿಮೆ ಮತ್ತು ಟ್ಯೂಬ್ಲೆಸ್ ಟೈರ್ಸ್ ಕಾಸ್ಟ್ ಸ್ವಲ್ಪ ಜಾಸ್ತಿ. ಆದ್ರೆ ಸೇಫ್ಟಿ ವಿಚಾರ ಅಂತ ಬಂದ್ರೆ ಟ್ಯೂಬ್ಲೆಸ್ ಟೈರ್ಸ್ಗೆ ವ್ಯಾಲ್ಯೂ ಹೆಚ್ಚು. ಇನ್ನು ರಿಪೇರ್ ಡಿಫರೆನ್ಸ್ ಗೆ ಹೋಗ್ತೀನಿ ಅಂದ್ರೆ, ಟ್ಯೂಬ್ ಟೈರ್ ರಿಪೇರಿ ಮಾಡಲು ಟೈರ್ ತೆಗಿಲೇಬೇಕು. ಆದ್ರೆ ಟ್ಯೂಬ್ಲೆಸ್ ಟೈರ್ ಪಂಚರ್ ಆದ್ರೆ ಹೊರಗಡೆಯಿಂದಲೇ ಪ್ಲಗ್ ಹಾಕಿ ಸರಿ ಮಾಡಬಹುದು. ಸೊ ಇದರಿಂದ ಟ್ಯೂಬ್ ಟೈರ್ ರಿಪೇರಿ ಮಾಡಲು ತುಂಬಾ ಸಮಯ ಬೇಕಾಗುತ್ತೆ. ಸೊ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಟೈಮು, ಎಫರ್ಟು, ಮನಿ ಎಲ್ಲ ಟ್ಯೂಬ್ ಟೈರ್ಗೆ ಕೊಡ್ಬೇಕಾಗುತ್ತೆ. ಮತ್ತೆ ಸ್ನೇಹಿತರೆ, ಹೀಟ್ ಮತ್ತು ಮೈಲೇಜ್ ಕಡೆ ಗಮನ ಹರಿಸೋದಾದ್ರೆ ಟ್ಯೂಬ್ ಟೈರ್ ಹೆಚ್ಚು ಹೀಟ್ ಜನರೇಟ್ ಮಾಡುತ್ತೆ. ಹಾಗೆ ಟ್ಯೂಬ್ಲೆಸ್ ಟೈರ್ ಹೀಟ್ ಕಡಿಮೆ ಜನರೇಟ್ ಮಾಡೋದ್ರ ಜೊತೆಗೆ ಹೆಚ್ಚಿನ ಮೈಲೇಜ್ ಕೂಡ ಕೊಡುತ್ತೆ. ಸೊ ಕೊನೆಯದಾಗಿ ಸೇಫ್ಟಿ ಅಂದ್ರೆ ಟ್ಯೂಬ್ಲೆಸ್ ಟೈರ್, ರಿಪೇರ್ ಅಂದ್ರೆ ಟ್ಯೂಬ್ಲೆಸ್ ಟೈರ್, ಹೈ ಸ್ಪೀಡ್ ಅಂದ್ರೆ ಟ್ಯೂಬ್ಲೆಸ್ ಟೈರ್. ಸೊ ನನ್ನ ಪ್ರಕಾರ ನೀವೇನಾದ್ರೂ ಹೈವೇ, ಹೈ ಸ್ಪೀಡ್, ಲಾಂಗ್ ಡ್ರೈವ್ ಹೆಚ್ಚು ಮಾಡ್ತೀರಾ ಅಂದ್ರೆ ಟ್ಯೂಬ್ಲೆಸ್ ಟೈರ್ ನಿಮಗೆ ಬೆಸ್ಟ್ ಆಪ್ಷನ್. ನೀವು ಲೋಕಲ್ ನಲ್ಲೇ ಅಥವಾ ಲೋ ಸ್ಪೀಡ್ ನಲ್ಲೇ ಡ್ರೈವ್ ಮಾಡ್ತೀರಾ ಅಂದ್ರೆ ಟ್ಯೂಬ್ ಟೈರ್ ಕೂಡ ನಿಮ್ಗೆ ಓಕೆ. ಸ್ನೇಹಿತರೆ, ನಾನು ನಿಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟೈರ್ ಮೇಂಟೆನೆನ್ಸ್ ಟಿಪ್ಸ್ ಕೊಡ್ತೀನಿ. ಮೊದಲನೇದು, ಸರಿಯಾದ ಟೈರ್ ಪ್ರೆಷರ್ ನ ಮೇಂಟೈನ್ ಮಾಡಿ. ಮತ್ತೆ ಹಳೆ ಟೈರ್ಗಳನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ. ಪ್ರತಿ ಲಾಂಗ್ ಡ್ರೈವ್ಗೂ ಮುಂಚೆ ಟೈರ್ ಪ್ರೆಷರ್ ನ ಚೆಕ್ ಮಾಡ್ಕೊಂಡೇ ಹೋಗಿ. ಹಾಗೆ ಲಾಸ್ಟ್, ಎಕ್ಸೆಸಿವ್ ಲೋಡ್ ನ ವೆಹಿಕಲ್ ನಲ್ಲಿ ಹಾಕ್ಲೇಬೇಡಿ. ಸ್ನೇಹಿತರೆ, ಟೈರ್ ಒಂದು ಚಿಕ್ಕ ಪಾರ್ಟ್ ಆದ್ರೂ ವೆಹಿಕಲ್ ನಲ್ಲಿ ನಿಮ್ಮ ಜೀವ ಕಾಪಾಡೋ ಒಂದು ಇಂಪಾರ್ಟೆಂಟ್ ಪಾರ್ಟ್ ಕೂಡ ಹೌದು. ನಿಮ್ಗೆ ಟ್ಯೂಬ್ ಟೈರ್ ಇಷ್ಟನೋ ಟ್ಯೂಬ್ಲೆಸ್ ಟೈರ್ ಇಷ್ಟನೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಈ ಸೇಫ್ಟಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.